ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಒಂದು ಗಿಫ್ಟ್ ಬಗ್ಗೆ ತಿಳಿಸಿದ್ದೀನಿ. ಅದು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ಹೌದು, ಇದುವರೆಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಅಂದರೆ ಪ್ರತಿಯೊಬ್ಬರೂ ಅಂದರೆ ನಮ್ಮ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆ ಅಂತಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ಯಾರು ಮೊದಲು ಕಮೆಂಟ್ ಮಾಡ್ತೀರೋ, ಕಮೆಂಟ್ ಮಾಡೋದ್ರ ಜೊತೆಗೆ ಎಲ್ಲೂ ಸ್ಕಿಪ್ ಮಾಡ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ, ಲೈಕು ಶೇರ್ ಜಾಸ್ತಿ ಯಾರು ಮಾಡ್ತಾರೋ ಅದ್ರ ಜೊತೆಗೆ ಫ್ರೆಂಡ್ಸ್ ನಮ್ಮ ಒಂದು ವಿಡಿಯೋ ಹಾಕಿದ ತಕ್ಷಣ ಯಾರು ಅತಿ ಬೇಗ ವಾಚ್ ಮಾಡಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರ ನನಗೆ ಕಮೆಂಟ್ ಮೂಲಕ ಅತಿ ಹೆಚ್ಚಾಗಿ ತಿಳಿಸ್ತಿರೋ ಅಂಥವರಿಗೆ ನಾವು ತಿಂಗಳ ಎಂಡಲ್ಲಿ ಒಂದು 2 ಗ್ರಾಮ್ ಚಿನ್ನದ ಒಂದು ಲಕ್ಷ್ಮೀ ನಾಣ್ಯನ ನಾವು ನಿಮಗೆ ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. 3 ದಿನದಿಂದನೂ ಸಹ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನು ತಿಳಿಸ್ತಾನೆ ಇದ್ದೀನಲ್ವಾ. ಹೌದು ಫ್ರೆಂಡ್ಸ್, ಹಾಗಾದರೆ ಆ ಒಂದು ಅದೃಷ್ಟಶಾಲಿ ನೀವೇ ಆಗಿರಿ. ಚಿನ್ನ ಅನ್ನೋದು ಯಾರಿಗೆ ಬೇಡ ಹೇಳಿ? ನಮ್ಮ ಹೆಣ್ಮಕ್ಳಿಗೆ ಚಿನ್ನ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟನೇ ಅಲ್ವಾ. ಹೌದು ಫ್ರೆಂಡ್ಸ್, ಹಾಗಾಗಿ ನಾನು ಹಾಕಿದ ತಕ್ಷಣ ವಿಡಿಯೋನ ತಕ್ಷಣ ನೋಡಿ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಕಮೆಂಟ್ಗಳನ್ನ ಮಾಡಿ ಆದಷ್ಟು ಈ ಉಡುಗೊರೆಯನ್ನು ನೀವೇ ಸ್ವೀಕರಿಸಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ, ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಒಂದು ಟಾಪಿಕ್ನ ನಾನು ತಿಳಿಸ್ತಾ ಇದ್ದೀನಿ ಅಂತ ಈಗ ನಾವು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಎಲ್ಲ ಕುಟುಂಬದವರಿಗೂ ನಮ್ಮ ಒಂದು ಯುಗಾದಿ ಹಬ್ಬದ ಅಂದರೆ ವರ್ಷದ ಮೊದಲನೇ ಹಬ್ಬದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ, ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗ ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಒಳ್ಳೆಯ ಟಾಪಿಕ್ಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಲ್ವಾ, ತಮ್ಮನೆಲ್ಲ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಒಂದು ಟಾಪಿಕ್ಕು, ಯಾವ ಒಂದು ವಿಷಯ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ ಇದೆ. ಈ ಯುಗಾದಿ ಹಬ್ಬದ ದಿನ ನಾವು ಮನೆಗೆ ಮಾತೆ ಮಹಾಲಕ್ಷ್ಮಿನ ಬರ್ಮಾಡ್ಕೊಳ್ಬೇಕು ಅಂತಂದರೆ ಇವತ್ತೊಂದು ದಿನ ನಾವು 3 ವಸ್ತುಗಳನ್ನ ನಾವು ಮನೆಗೆ ಖರೀದಿ ಮಾಡಿಕೊಂಡು ಮನೆಗೆ ತಗೊಂಡು ಬರಬೇಕು. ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ ಅಂತಲೂ ಹೇಳ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಈ ಒಂದು 3 ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಸುಖ, ಸಮೃದ್ಧಿ, ಹಣ, ಐಶ್ವರ್ಯ, ವಾಹನ ಕೊಳ್ಳುವಂತಹ ಯೋಗ, ಸಂತಾನ ಭಾಗ್ಯ, ಮತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ಯಶಸ್ಸು, ಏಳಿಗೆ ಅಂತ ಅನ್ನೋದೇ ನಿಮಗೆ ಹಣ ಹಲವಾರು ಮೂಲಗಳಿಂದ ಹಣ ಹರಿದು ಬರುತ್ತೆ ಅಂತಲೂ ಹೇಳ್ಬೋದು. ನೋಡಿದ್ರ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮ್ಮ ಮನೆಯ ಬಾಗಿಲಲ್ಲಿ ಅಂದರೆ ಮೇನ್ ಡೋರ್ ಹತ್ರ ಇವತ್ತೊಂದು ದಿನ ನೀವು ಒಂದು ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಮಾತೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಜೊತೆಗೆ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ಪಟ್ಟಂತಹ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ 3 ವಸ್ತುಗಳನ್ನ ನಾವು ಇವತ್ತೊಂದು ದಿನ ಯಾವ ಟೈಮಲ್ಲಿ ತರಬೇಕು ಅಂತ ಹೇಳಿದ್ರೆ ಅಂದರೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ, ಅಂದರೆ ಸಾಯಂಕಾಲ ಒಂದು 7 ಗಂಟೆ ಒಳಗಡೆ ನೀವು ಈ ವಸ್ತುಗಳನ್ನ ತಗೊಂಡು ಬಂದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರ ಜೊತೆಗೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ. ನೀವು ಕೇಳಿದ ವರವನ್ನು ದಯಪಾಲಿಸಿ ಅವರ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ 3 ವಸ್ತುಗಳು ಯಾವುದು, ಆ 3 ವಸ್ತುಗಳನ್ನು ತಗೊಂಡು ಬಂದು ನಾವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಈಗ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇವತ್ತು ನಾನು ತೋರಿಸುವಂತಹ ಈ 3 ವಸ್ತುಗಳಲ್ಲಿ ನೀವು ಅಕಸ್ಮಾತ್ ಏನಾದ್ರು 3 ವಸ್ತುಗಳನ್ನ ತಗೊಂಡು ಬರೋಕ್ಕಾಗಲ್ಲ ಅಂತ ಅಂದರೆ ಒಂದು ವಸ್ತುನಾದ್ರೂ ಬೇಕಾದ್ರೆ ನೀವು ತಗೊಂಡು ಬಂದು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬಹುದು. ಅದರಲ್ಲಿ ಅಂದರೆ ಈ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ. ಅದ್ರ ಜೊತೆಗೆ ಈ 3 ವಸ್ತುಗಳಲ್ಲಿ ಒಂದನ್ನಾದರೂ ನೀವು ತಗೊಂಡು ಬಂದು ಅಂದರೆ ಖರೀದಿ ಮಾಡ್ಕೊಬಂದು ನೀವು ಅಂದರೆ ತಗೊಂಡು ಬಂದು ನೀವು ಪೂಜೆ ಪುರಸ್ಕಾರ ಮಾಡೋದ್ರಿಂದ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ ಫ್ರೆಂಡ್ಸ್. ನೀವೇ ಇದನ್ನ ನೀವೇ ನೋಡಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಹೌದು, ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಲವಾರು ಮೂಲಗಳಿಂದ ಹಣ ಬರುತ್ತೆ. ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪೆಯಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತೆ ಚಿನ್ನ ತೆಗೆದುಕೊಳ್ಳುವಂತಹ ಒಂದು ಅದೃಷ್ಟ ಭಾಗ್ಯನೂ ಸಹ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ 3 ವಸ್ತುಗಳಲ್ಲಿ ಮೊದಲನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ, ನಾನಿದು ನಿಮಗೆ ಅರಳಿ ಮರದ ಎಲೆನ ತೋರಿಸ್ತಾ ಇದ್ದೀನಿ.
ಹರಳಿ ಮರದ ಎಲೆನ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಹರಳಿ ಮರದಲ್ಲಿ ಮಾತೆ ಮಹಾಲಕ್ಷ್ಮಿ ವಾಸವಾಗಿರ್ತಾರಂತೆ. ಹಾಗಾಗಿ ನಾವು ಇವತ್ತು ದಿನ ಒಂದು ಹರಳಿ ಮರದ ಎಲೆನ ನಾವು ಮನೆಗೆ ತಗೊಂಡು ಬರಬೇಕು. ಅಂದ್ರೆ ನೀವು ಬೆಳಿಗ್ಗೆನೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರಲ್ವಾ, ಮಾಡಿದ ನಂತರ ನೀವು ಒಂದು ಹರಳಿ ಮರದ ಎಲೆನ ಮನೆಗೆ ತೆಗೆದುಕೊಂಡು ಬಂದು ಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಹತ್ರ, ಅಂದ್ರೆ ಲಕ್ಷ್ಮಿಯ ಪಾದದ ಹತ್ರ ನೀವು ಇದನ್ನ ಈ ರೀತಿಯಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ಇದನ್ನ ಇಡಬೇಕಾಗುತ್ತೆ. ಅಂದ್ರೆ ಆದಷ್ಟು ನೀವು ಈ ರೀತಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಚೆನ್ನಾಗಿರುವಂತಹದ್ದು, ಹಚ್ಚ ಹಸಿರಾಗಿರುವಂತಹದ್ದು, ಚೆನ್ನಾಗಿರುವಂತಹದ್ದು, ಅಂದ್ರೆ ಎಲ್ಲ ಸ್ಕ್ರಾಚ್ ಆಗಿರಬಾರ್ದು, ಅಂದ್ರೆ ಎಲ್ಲ ಕಟ್ ಆಗಿರಬಾರ್ದು, ಚೆನ್ನಾಗಿರುವಂತಹದ್ದು, ಹಚ್ಚ ಹಸಿರಾಗಿರುವಂತಹ ನೋಡಿ ಈ ರೀತಿ ತೊಟ್ಟಿರಬೇಕು. ಈ ರೀತಿ ಇರುವಂಥದ್ದೇ ತಗೊಂಡು ಬಂದು ಒಂದು ಪ್ಲೇಟ್ನಲ್ಲಿ ಇದನ್ನ ನೀವು ಹಾಕಿ, ನೀವು ಇದಕ್ಕೆ ನೀವು ನೋಡಿ, ನಾನು ಇಲ್ಲಿ ನಿಮಗೆ ₹1 ಕಾಯಿನ್ನ ತೋರಿಸ್ತಾ ಇದ್ದೀನಿ. ಈ ₹1 ಕಾಯಿನ್ನ ನೀವು ಈ ಒಂದು ಎಲೆ ಮೇಲೆ ಇಡಬೇಕಾಗುತ್ತೆ. ಇದನ್ನು ಎಲೆ ಮೇಲೆ ಇಟ್ಟು ಇದಕ್ಕೆ ನೀವು ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಸಹ ಹಾಕಿ ನೀವು ಇದನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಪಾದದ ಹತ್ರ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಸಾಕಷ್ಟು ಹಣಕಾಸಿನ ಸಮಸ್ಯೆನ ನೀವು ಬಗೆಹರಿಸ್ಕೋಬಹುದು. ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿವರೆಗೂ ಸಹ ಸಾಕಷ್ಟು ಹಣಕಾಸು ನಿಮ್ಮ ಮನೆಗೆ ಹರಿದು ಬರುತ್ತೆ. ಹಣ ಹಲವಾರು ಮೂಲಗಳಿಂದ ಹರಿದು ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾವು ಮತ್ತೆ ಈ ಒಂದು ಮರದ ಹತ್ರ ಮಾತೆ ಮಹಾಲಕ್ಷ್ಮಿ ವಾಸವಾಗಿರ್ತಾರೆ. ಮತ್ತೆ ಈ ರೀತಿ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಕುಣಿಕೊಂಡು ಸಹ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾದ್ರೆ ಆ ಎರಡನೇ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ, ಫ್ರೆಂಡ್ಸ್, ಆ ಎರಡನೇ ವಸ್ತು ಯಾವುದು ಅಂತಂದ್ರೆ ತುಳಸಿ ಗಿಡ. ಅಂದ್ರೆ ತುಳಸಿ ಗಿಡನ ನಾವು ಮಾತೆ ಮಹಾಲಕ್ಷ್ಮಿಗೆ ಒದಿಸ್ತೀವಿ ಅಲ್ವಾ. ನಾವು ಇವತ್ತೊಂದು ದಿನ ನಾವು ತುಳಸಿ ಗಿಡನ ಮನೆಗೆ ತಗೊಂಡು ಬರ್ಬೇಕಾಗುತ್ತೆ. ಅದರಲ್ಲೂ ತುಳಸಿ ಗಿಡನ ನಾವು ಮನೆಗೆ ತಗೊಂಡು ಬರೋದ್ರಿಂದ ಧನ ಸಂಪತ್ತಿಗೆ ಕೊರತೆನೇ ಆಗಲ್ಲ ಅಂತಾನೆ ಹೇಳ್ಬೋದು. ತುಳಸಿ ಗಿಡ ಅಂತಂದ್ರೆ ಒಂದೇ ಒಂದು ತುಳಸಿ ಗಿಡನ ನಾವು ಮನೆಗೆ ತಗೊಂಡು ಬರಬಾರ್ದು. ತುಳಸಿ ಗಿಡ ಒಂದು ಕೃಷ್ಣ ತುಳಸಿ, ಇನ್ನೊಂದು ರಾಮ ತುಳಸಿ ಅಂತ ಇರುತ್ತೆ. ಎರಡನ್ನು ಸಹ ನೀವು ತಗೊಂಡು ಬರ್ಬೇಕಾಗುತ್ತೆ. ಒಂದು ಒಂಥರ ಬ್ರೌನ್ ಕಲರ್ದಾಗಿರುವಂತಹ ಒಂದಿರುತ್ತೆ ತುಳಸಿ ಗಿಡ, ಇನ್ನೊಂದು ಹಚ್ಚ ಹಸಿರಾಗಿರುತ್ತೆ ನೋಡಿ ತುಳಸಿ ಗಿಡ. ಎರಡು ತುಳಸಿ ಗಿಡಗಳನ್ನು ಜೋಡಿಯಾಗಿ ತಗೊಂಡು ಬಂದು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಪಾಟಲ್ಲಿ ನೆಟ್ಕೊಂಡು ನೀವು ಅದಕ್ಕೆ ನೀವು ಅರಿಶಿನ, ಕುಂಕುಮ, ಗಂಧ ಎಲ್ಲವನ್ನು ಸಹ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನಂತರ ಅದಕ್ಕೆ ನೀವು 2 ತುಪ್ಪದ ದೀಪಗಳನ್ನು ಸಹ ನೀವು ಹಚ್ಚಿ ಇಡೋದ್ರಿಂದ, ದೀಪವನ್ನು ಹಚ್ಚಿ ಇಡೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ ನಮಗೆ ತುಳಸಿ ಪೂಜೆನ ನಾವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ. ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಕ್ಕಿದ್ಮೇಲೆ ನಾವು ಕೇಳಿದ್ನ ಮಾತೆ ಮಹಾಲಕ್ಷ್ಮಿ ಕೊಡದೇ ಇರ್ತಾರ? ಖಂಡಿತ ಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಇವತ್ತೊಂದು ದಿನ ನೀವು ಈ 2 ತುಳಸಿ ಗಿಡವನ್ನು ತಗೊಂಡು ಬಂದು ನೀವು ಮನೆ ಹತ್ರ ನೆಟ್ಟಿ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಾನೆ ಹೇಳ್ಬೋದು. ಇದರಿಂದ ನಿಮಗೆ ಯಾವತ್ತೂ ಅಷ್ಟೇನೆ ಧನ ಸಂಪತ್ತಿನ ಕೊರತೆನೇ ಆಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ನೀವು ಇವತ್ತೊಂದು ದಿನ ತುಳಸಿ ಗಿಡವನ್ನು ತಗೊಂಡು ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್, ಮೂರನೆಯದಾಗಿ ಫ್ರೆಂಡ್ಸ್, ಈ ತುಳಸಿ ಗಿಡಕ್ಕೆ ತುಂಬನೇ ಒಂದು ರಹಸ್ಯವಿದೆ. ಈ 2 ತುಳಸಿಗಳನ್ನು ನಾವು ಅಂದ್ರೆ ಕೃಷ್ಣ ತುಳಸಿ, ರಾಮ ತುಳಸಿಯನ್ನು ತಗೊಂಡು ಬಂದು ಇವತ್ತೊಂದು ದಿನ ನೀವು ಅಂದ್ರೆ ಗೋಧೂಳಿಯ ಸಮಯದಲ್ಲಿ ಸಾಯಂಕಾಲ 6:30 ಒಳಗಡೆನೆ ಅದನ್ನು ತಗೊಂಡು ಬಂದು ನೆಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ತೀರಾ ಅಂತಲೇ ಹೇಳ್ಬೋದು. ನಾವು ಹೇಳೋದು ಬೇಡ ಫ್ರೆಂಡ್ಸ್, ನೀವು ನಿಮ್ಮಲ್ಲಾಗುವಂತಹ ಬದಲಾವಣೆಗಳನ್ನ ನೀವೇ ನೋಡಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಮೂರನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಅಕ್ಕಿ. ಫ್ರೆಂಡ್ಸ್, ಮೂರನೇ ವಸ್ತು ಅಂತಂದರೆ ನಾನು ನೋಡಿ ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮನೇಲಿ ಅಕ್ಕಿ ಇರುತ್ತೆ. ಆದರೂ ಸಹ ನಾವು ಇವತ್ತೊಂದು ದಿನ ಏನು ಮಾಡಬೇಕು ಅಂತಂದರೆ, ನಾವು 1 kg ಆಗಿರ್ಬೋದು, ಇಲ್ಲ 2 kg ಆಗಿರ್ಬೋದು, ಅಕ್ಕಿನ ನಾವು ಹೊಸದಾಗಿ ನಾವು ಇವತ್ತಿನ ದಿನ ಮನೆಗೆ ತಗೊಂಡು ಬರಬೇಕಾಗುತ್ತೆ. ಏನಕ್ಕೆ ತಗೊಂಡು ಬರಬೇಕು ಅಂತಂದರೆ, ನೀವು ಅಕ್ಕಿನ ಮನೆಗೆ ತಗೊಂಡು ಬರೋದ್ರಿಂದ ಅಕ್ಕಿಯ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಹ್ವಾನವಾಗ್ತಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಈ ಅಕ್ಕಿನ ತಗೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ಇಟ್ಟು ನೀವು ಈ ಅಕ್ಕಿಗೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಇದೇ ಅಕ್ಕಿಯಿಂದ ಒಂದು ನೈವೇದ್ಯವನ್ನು, ಒಂದು ಸಿಹಿಯಾದಂತಹ ಒಂದು ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ಮಾತೆ ಮಹಾಲಕ್ಷ್ಮಿಗೆ ಸಾಯಂಕಾಲ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಫ್ರೆಂಡ್ಸ್, ತಂದಿರುವಂತಹ ಅಕ್ಕಿಯಲ್ಲಿ ಸ್ವಲ್ಪ ಅಕ್ಕಿನ ನೀವು ಪ್ರತಿನಿತ್ಯದ ಜೀವನದಲ್ಲಿ, ಅಂದ್ರೆ ಪ್ರತಿನಿತ್ಯ ನೀವು ಅಡಿಗೆಯಲ್ಲಿ ಅಕ್ಕಿನ ಬಳಸ್ತೀರಲ್ವಾ, ಅಂದ್ರೆ ಈಗ ಮನೇಲಿ ಇವತ್ತು ತರದಲ್ಲದೆ
ಎಕ್ಸ್ಟ್ರಾ ಮನೇಲಿ ಇರುತ್ತೆ ಅಲ್ವಾ, ಆ ಅಕ್ಕಿ ಜೊತೆಗೆ ನೀವು ಈ ತಂದಿರುವಂಥ ಅಕ್ಕಿನ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಪ್ರತಿನಿತ್ಯ ಊಟಕ್ಕೆ ಬಳಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಮಸ್ಯೆನೇ ಬರಲ್ಲ. ಹಣಕಾಸಿಗೆ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆನೇ ಆಗಲ್ಲ. ಮಾತೆ ಮಹಾಲಕ್ಷ್ಮಿ ಅಕ್ಕಿನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಮತ್ತು ದವಸ ಧಾನ್ಯಗಳ ಕೊರತೆ ಬರಲ್ಲ. ಮಾತೆ ಮಹಾಲಕ್ಷ್ಮಿಗೆ ನಾವು ಅಕ್ಕಿನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಂತ ಅಂದಾಗ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ಧಾವಿಸಿ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ವಾ, ಇವತ್ತು ದಿನ ನಾವು ಅಕ್ಕಿಯನ್ನು ತೊಗೊಂಡು ಬರೋದ್ರಿಂದ ಅಕ್ಕಿ ಆಗಿರ್ಬೋದು, ತುಳಸಿ ಗಿಡ ಆಗಿರ್ಬೋದು, ಇಲ್ಲ ಅಂದರೆ ಅರಳಿ ಮರದ ಎಲೆನ ಆಗಿರ್ಬೋದು, ಈ 3 ವಸ್ತುಗಳಲ್ಲಿ ನೀವು ಅಂದರೆ ಈ 3 ವಸ್ತುಗಳಲ್ಲಿ ನೀವು ಒಂದನ್ನಾದ್ರೂ ತಗೊಂಡು ಬನ್ನಿ. 3 ತಗೊಂಡು ಬರೋಕ್ಕಾಗಲ್ಲ ಅಂತಂದರೆ ಒಂದನ್ನಾದ್ರೂ ತಗೊಂಡು ಬಂದು ನೀವು ಇವತ್ತೊಂದು ದಿನ ಈ ರೀತಿ ನೀವು ಪೂಜೆ ಪುರಸ್ಕಾರಗಳನ್ನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು 6:30-7 ಗಂಟೆ ಒಳಗೆ ಈ ಒಂದು ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ನಾವು ಹೇಳೋದು ಬೇಡ. ನೀವು ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಿದ್ರೂ ನಿಮಗೆ ಏಳಿಗೆ, ಯಶಸ್ಸು ಅನ್ನೋದೇ ಸಿಗುತ್ತೆ. ಮನೆ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ಎಂದಿಗೂ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾದರೆ ಇವತ್ತು ಸಾಯಂಕಾಲ ನಿಮ್ಮ ಮನೆಯ ಮುಂಬಾಗಿಲಲ್ಲಿ ಅಂದರೆ ನಿಮ್ಮ ಮನೆಯ ಮೇನ್ ಡೋರಲ್ಲಿ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿನೂ ಸಹ ನೀವು ಬರಮಾಡ್ಕೋಬಹುದು. ಹಾಗಾದರೆ ಆ ಚಿಕ್ಕ ಕೆಲಸ ಯಾವುದು ಅಂತ ನೀವು ಕೇಳೋದಾದ್ರೆ, ಫ್ರೆಂಡ್ಸ್ ನೋಡಿ, ಇವತ್ತಿನ ದಿನ ಸಾಯಂಕಾಲ ನೀವು ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಈ ಒಂದು ಚಿಕ್ಕ ಕೆಲಸ ಅಂದರೆ ಗುಪ್ತವಾಗಿ ಇದೊಂದು ಚಿಕ್ಕ ಕೆಲಸನ ಮಾಡಿ. ಇದನ್ನ ಯಾರಿಗೂ ಹೇಳ್ಬಾರ್ದು. ಆ ರೀತಿ ಗುಪ್ತವಾಗಿ ಈ ಕೆಲಸನ ಮಾಡಿ ಫ್ರೆಂಡ್ಸ್. ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಚಿಕ್ಕ ಕೆಲಸ ಯಾವುದು ಅಂತ ನೀವು ಕೇಳೋದಾದರೆ, ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಇವತ್ತು ನೀವು ಒಂದು ಮಣ್ಣಿನ ದೀಪನ ತೆಗೆದುಕೊಳ್ಳಿ. ನೋಡಿ, ನಾನು ಮಾಡಿದ್ದೀನಿ, ಇವತ್ತು ಮಾಡಿದಿರೋದಕ್ಕೆ ನಾನು ತೋರಿಸ್ತಾ ಇರೋದು. ನೋಡಿ, ಒಂದು ಮಣ್ಣಿನ ದೀಪನ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಅರಿಶಿಣನ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ನೀವು ಹಾಕ್ಕೊಂಡು ನಂತರ ಅದಕ್ಕೆ ನೀವು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ನೀವು ಸ್ವಲ್ಪ ಹಾಲು ಮತ್ತು ತುಪ್ಪ, ಇಷ್ಟು 3 ವಸ್ತುಗಳನ್ನು ಅಂದರೆ ಅರಿಶಿಣ, ಹಾಲು, ತುಪ್ಪ, ನೀರು ಇಷ್ಟನ್ನು ನೀವು ಸೇರಿಸಿ ಒಂದು ಪೇಸ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಮಾಡಿದ್ದೀನಿ ಇವತ್ತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇಷ್ಟು ವಸ್ತುಗಳನ್ನ ಸೇರಿಸಿ ನೀವು ಮಿಕ್ಸ್ ಮಾಡಿ ಇದನ್ನ ಒಂದು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ, ಇದನ್ನ ನೀವು ಗೋಧೂಳಿಯ ಸಮಯದಲ್ಲಾದರೂ ಮಾಡ್ಕೋಬೋದು. ಇಲ್ಲ ಬೆಳಿಗ್ಗೆ ಅಂತಂದರೆ ನೀವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಬೇಕಾದ್ರೆ ಮಾಡ್ಕೋಬೋದು. ನಾನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇದನ್ನ ಮಾಡಿದ್ದೀನಿ ನೋಡಿ. ಹಾಗಾಗಿ ನೋಡಿ, ಪೇಸ್ಟ್ ಮಾಡಿ ನಾನು ಇದನ್ನ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ದೀನಿ. ಇದನ್ನ ನೀವು ಗೋಧೂಳಿ ಸಮಯದಲ್ಲೂ ಸಹ ಮಾಡ್ಕೋಬೋದು. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದನ್ನ ಈ ರೀತಿ ಪೇಸ್ಟನ್ನಾಗಿ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ, ಇವತ್ತು ಬೆಳಿಗ್ಗೆನೇ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಮಾವಿನ ಎಲೆಗಳ ತೋರಣನ ಕಟ್ಟಿರ್ತೀರಲ್ವ, ತೋರಣೆಗಳನ್ನು ಕಟ್ಟಿ ಹೂವಿಂದ ಅಲಂಕಾರ ಮಾಡಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವ ಫ್ರೆಂಡ್ಸ್, ಆ ಒಂದು ಮಾಡಿರ್ತೀರಲ್ವ, ಆ ಒಂದು ತೋರಣದ ಹಿಂಭಾಗ ಇದು ನೀವು ಮಾಡುವಂಥ ಸಮಯದಲ್ಲಿ ಯಾರೂ ನೋಡಬಾರ್ದು. ಅಂದರೆ ನಿಮ್ಮ ಮನೆಯವರು ನೋಡಿದ್ರೆ ಪರವಾಗಿಲ್ಲ, ಹೊರಗಿನವರು ಯಾರು ನೋಡಬಾರ್ದು. ಮತ್ತು ನೀವು ಮಾಡುವಂತಹ ಈ ಒಂದು ಕೆಲಸ ಹೊರಗಿನವ್ರಿಗೆ ಕಾಣಿಸ್ಬಾರ್ದು. ಆ ರೀತಿ ನೀವು ಮಾಡ್ಕೊಳ್ಳಿ. ಇದನ್ನ ಒಂದು ಪೇಸ್ಟ್ ಇರ್ತಾರೆ, ಈ ಪೇಸ್ಟ್ನ ನೀವು ಮಾವಿನ ಎಲೆ ಇರುತ್ತಲ್ವ, ನೀವು ಈ ಪೇಸ್ಟ್ನ ತಗೊಂಡು ನೀವು ನಿಮ್ಮ ಮನೆಯ ಮುಂಭಾಗದ ಒಳಭಾಗದಲ್ಲಿ ಅಂದರೆ ಮನೆ ಒಳಗಡೆ ನಿಂತ್ಕೊಂಡು ನೀವು ಈ ಮಾವಿನ ಎಲೆ ಹೀಗೆ ಹಾಕಿರ್ತೀರಲ್ವ, ಹಾಕಿದಾಗ ನೋಡಿ, ಈಗ ಮಾವಿನ ಎಲೆ ಈ ಥರ ಮುಂದೆ ಹಾಕಿರ್ತೀರಲ್ವ ಮೇನ್ ಡೋರಲ್ಲಿ, ಹೀಗೆ ಮಾವಿನ ಎಲೆ ಇಲ್ಲಿದೆ ಅಂತಂದರೆ ಇದರ ಹಿಂಭಾಗ ನಿಮ್ಮ ಮನೆ ಒಳಗಡೆ ಇರುತ್ತಲ್ವಾ, ಈ ಮನೆ ಒಳಗಡೆ ಇದ್ದಾಗ ಈ ಹಿಂಭಾಗದ ಎಲೆಗೆ ನೀವು ಈ ಒಂದು ಪೇಸ್ಟಲ್ಲಿ ನೀವು ಇದನ್ನ ತೆಗೆದುಕೊಂಡು ಈ ರೀತಿ ಬಟ್ಟುಗಳನ್ನ ಇಡಬೇಕಾಗುತ್ತೆ. ಒಂದೊಂದು ಎಲೆಗೂ ಒಂದೊಂದು ಬಟ್ಟನ್ನ ನೀವು ಮಧ್ಯಭಾಗದಲ್ಲಿ ಇಡಿ. ಇದನ್ನು ಯಾರಿಗೂ ಹೇಳ್ಬಾರ್ದು, ಜೊತೆಗೆ ಯಾರಿಗೆ ಕಾಣಿಸ್ಬಾರ್ದು. ಆ ರೀತಿಯಲ್ಲಿ ಮಧ್ಯಭಾಗಕ್ಕೆ ಒಂದೊಂದು ಬಟ್ಟುಗಳನ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಟು ನೀವು ನಂತರ ಪೂಜೆ ಪುರಸ್ಕಾರಗಳನ್ನ ಮಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳು, ಚೇಂಜಸ್ಗಳನ್ನ ನಾವು ಹೇಳೋದು ಬೇಡ ಫ್ರೆಂಡ್ಸ್. ಖಂಡಿತ ಹೇಳ್ತೀನಿ, ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಯಶಸ್ಸು ಸಿಗುತ್ತೆ, ಏಳಿಗೆ ಸಿಗುತ್ತೆ. ನಾವು ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ದುಡ್ಡಿನ ಸಮಸ್ಯೆಯಿಂದ ಆಗ್ತಾಯಿಲ್ಲ ಅನ್ನೋದಾಗಿದ್ದರೆ ಆ ಒಂದು ಕೆಲಸನೂ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಪ್ರಗತಿ ಕಾಣ್ತೀರಾ. ಗಂಡ ಹೆಂಡತಿ ನಡುವೆ ಏನಾದ್ರು ಜಗಳಗಳಿದ್ರೆ ಅದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಮತ್ತು
ತುಂಬ ಸಾಲ ಇದೆ, ನಾವು ಸಾಲ ತೀರ್ಸೋಕ್ಕೆ ತುಂಬಾ ಒದ್ದಾಡ್ತಾ ಇದ್ದೀವಿ ಅಂತಂದರೆ ಸಾಲದ ಸಮಸ್ಯೆಯಿಂದನೂ ಸಹ ನೀವು ಹೊರಗಡೆ ಬರ್ತೀರಾ. ಮತ್ತು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋದಾಗಿರ್ಬೋದು, ಇಲ್ಲ ದೃಷ್ಟಿ ದೋಷದಿಂದಾಗಿರ್ಬೋದು, ನರದೃಷ್ಟಿ ದೋಷದಿಂದಾಗಿರ್ಬೋದು, ಜಾತಕ ದೃಷ್ಟಿ ದೋಷದಿಂದಾಗಿರ್ಬೋದು, ಇಂಥ ಹಲವಾರು ಸಮಸ್ಯೆಗಳನ್ನ ಮೇನಾಗಿ ಕಾಡುವಂಥದ್ದು ಯಾವುದು ಹೇಳಿ? ಹಣಕಾಸಿನ ಸಮಸ್ಯೆ. ಈ ಹಣಕಾಸಿನ ಸಮಸ್ಯೆನ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದನೂ ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ, ನಾನು ಮಾಡಿದ್ದೀನಿ ಅನ್ನೋದನ್ನ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ಖಂಡಿತ ಫ್ರೆಂಡ್ಸ್, ಇವತ್ತು ತುಂಬ ಅದ್ಭುತವಾದಂಥ ದಿನ, ಯುಗಾದಿ ಹಬ್ಬದ ದಿನ. ಈ ಹಬ್ಬದ ದಿನ ನಾವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆಗೆ ನಮ್ಮ ಮನೆಗೆ ಬರಮಾಡ್ಕೊಳ್ಳೋಕ್ಕೆ ನಾವು ಈ ರೀತಿ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಕುಣ್ಕೊಂಡು ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ನೀವು ಯಾವ್ದಾದ್ರು ಕೆಲಸ ಕೈ ಹಾಕಿದ್ರೆ ಪಟ್ಟಂತ ಆಗೋಗುತ್ತೆ ಫ್ರೆಂಡ್ಸ್. ಮತ್ತು ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ, ಚಿನ್ನ ತೆಗೆದುಕೊಳ್ಳುವಂತಹ ಯೋಗ ಬರುತ್ತೆ, ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ, ಸಾಕಷ್ಟು ಹಣ ಹಲವಾರು ರೀತಿಯಲ್ಲಿ ನಿಮಗೆ ಹರಿದು ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದಂತಹ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಈ ಒಂದು ರೆಮಿಡಿ. ಹಾಗಾಗಿ ನೋಡಿ, ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಈ ಇಷ್ಟು ಕೆಲಸನ ನೀವು ಮಾಡಿ ನಿಮಗೆ ಆಗುವಂಥ ಬದಲಾವಣೆಗಳನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿದ್ರಲ್ವಾ? ಹೌದು ಫ್ರೆಂಡ್ಸ್, ನಾವು ಇವತ್ತೊಂದು ದಿನ ಇಷ್ಟು ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿನ ತುಂಬ ಸುಲಭವಾಗಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬರಮಾಡ್ಕೋಬೋದು. ಮನೆಯಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋ ಎನರ್ಜಿನ ನಮ್ಮ ಮನೆಗೆ ನಮ್ಮ ಮನೆಗೆ ನಮ್ಮ ಮನೆಗೆ ಬರಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ನೋಡಿ, ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಅನ್ನೋದಕ್ಕೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪೇಸ್ಟು ನಾನು ನಿಮಗೆ ಯಾವ ಒಂದು ವಿಡಿಯೋನ ಇವತ್ತು ಶೇರ್ ಮಾಡಿದ್ದೀನಿ ಅಷ್ಟು ಕೆಲಸನ ನಾನು ಬೆಳಿಗ್ಗೆನೆ ಮಾಡಿದ್ದೀನಿ. ನೀವು ಸಹ ಇದನ್ನ ಗೋಧಿ ಸಮಯದಲ್ಲೂ ಸಹ ಮಾಡ್ಕೋಬೋದು. ಅದು ಮೇನಾಗಿ ನೀವು ಒಂದು 6:30-7 ಗಂಟೆ ಒಳಗಡೆನೆ ಮಾಡ್ಕೊಳ್ಳೋದ್ರಿಂದ ನೀವು ತುಂಬನೇ ಒಂದು ಅದ್ಭುತವಾದಂತಹ ಪರಿವರ್ತನೆ, ಅದ್ಭುತವಾದಂತಹ ಬದಲಾವಣೆಗಳನ್ನೇ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ? ಮಾತೆ ಮಹಾಲಕ್ಷ್ಮಿ ಒಲಿಯುವುದು ತುಂಬಾ ಕಷ್ಟ, ಆದರೆ ಅವರು ಒಂದ್ಸಲ ಒಲಿದ್ರೆ ಅವ್ರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅಂತಲೇ ಹೇಳ್ಬೋದು ಅಲ್ವಾ? ಹೌದು ಫ್ರೆಂಡ್ಸ್, ನೋಡಿ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್. ಜೊತೆಗೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ತಕ್ಷಣ ವಾಚ್ ಮಾಡಿ ನನಗೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ಹೇಳ್ತಾರೋ, ಅವರು ಅಂದರೆ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥವ್ರಿಗೆ ನಾವು, ಅಂದರೆ ಹೆಚ್ಚು ಕಮೆಂಟ್ ಮೂಲಕ ನೀವು ತಿಳಿಸ್ತಿರೋ ಅಂಥವರಿಗೆ ನಾವು ಈ ತಿಂಗಳ ಎಂಡಲ್ಲಿ ನಾವು 2 ಗ್ರಾಮ್ ಚಿನ್ನದ ಒಂದು ಅಂದರೆ ಚಿನ್ನದ ಲಕ್ಷ್ಮಿಯ ನಾಣ್ಯವನ್ನು ಗಿಫ್ಟ್ ಹಾಕ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಇದನ್ನು ನೀವು ಹಾಕುವಂಥ ಸಮಯದಲ್ಲಿ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಏನಿರುತ್ತೋ ಅದನ್ನು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಕೇಳ್ಕೊಂಡು ಈ ಒಂದು ಪೇಸ್ಟನ್ನ ಈ ರೀತಿ ಹಾಕಬೇಕಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ, ಕೇಳ್ಕೊಳ್ಳಿ. ಮತ್ತು ಒಂದು ಮಂತ್ರವನ್ನು ಸಹ ನೀವು ಹೇಳ್ಕೋಬೇಕಾಗುತ್ತೆ. ಅದು ಯಾವುದು ಅಂದರೆ ಓಂ ಭಗವತಿ ವಾಸುದೇವಾಯ ನಮಃ, ಓಂ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರನ ನೀವು ಈ ಒಂದು ಪೇಸ್ಟ್ ಹಾಕುವಂತಹ ಸಮಯದಲ್ಲಿ ನೀವು ಈ ಒಂದು ಮಂತ್ರನ ಹೇಳ್ಕೊಂಡು ನಿಮ್ಮ ಕೋರಿಕೆಗಳು, ಬಯಕೆಗಳು ಏನಿರ್ತದೆಲ್ಲ ಹೇಳ್ಕೊಂಡು ನೀವು ನಂತರ ಈ ಒಂದು ಕೆಲಸನ ಮಾಡಿ. ಖಂಡಿತ ಅದ್ಭುತವಾದಂಥ ರಿಸಲ್ಟ್ನೇ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಅಂದರೆ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಮತ್ತೊಂದು ಹೊಸದಾದಂಥ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.